ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಚಿಕನ್ ತವಾ ಫ್ರೈ. ಸಿಂಪಲ್ಲಾಗಿ ಸ್ಪೈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸೊ ಹಾಗಿದ್ರೆ ಬನ್ನಿ ಫಸ್ಟ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ಜಾಸ್ತಿ ಐಟಮ್ಸು ಬೇಕಾಗಿಲ್ಲ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಫಸ್ಟು ಚಿಕನ್, ಬಿಸಿನೀರಲ್ಲಿ ನೆನೆಸ್ಕೊಂಡಿರೋ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಕಾಳುಮೆಣಸು, ಅರಿಶಿನ, ಶುಂಠಿ, ಎಣ್ಣೆ, ಉಪ್ಪು. ಸೊ ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಮಿಕ್ಸಿ ಜಾರಿಗೆ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿರೋ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಒಣ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಜೀರಿಗೆ, 1 ಸ್ಪೂನ್ ಶುಂಠಿ, 1 ಸ್ಪೂನ್ ಬೆಳ್ಳುಳ್ಳಿ, ಸ್ವಲ್ಪ ಕಾಳುಮೆಣಸು, 3/4 ಸ್ಪೂನ್ ಆದರೆ ಸಾಕು, ಸ್ವಲ್ಪ ಅರಿಶಿನ, ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಅರ್ಧ ಲಿಂಬೆಹಣ್ಣ ಹಿಂಡ್ಕೊಳ್ಳೋಣ. ಸೊ ಈಗ ಹಿಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಈಗ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಗ್ರೈಂಡ್ ಆದಮೇಲೆ ನೆಕ್ಸ್ಟು ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಿಮಗೆ ಟೇಸ್ಟ್ ಉಪ್ಪಿಡಿಯೋಷ್ಟು ಒನ್ ಹಾಫ್ ಸ್ಪೂನ್ ಇಲ್ಲ 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ನೆಕ್ಸ್ಟು ಗ್ರೈಂಡ್ ಮಾಡಿಟ್ಕೊಂಡಿರೋ ಮಸಾಲ ಹಾಕೋಣ. ನೋಡಿ, ಈಗ ಮಸಾಲ ಹಾಕಿ ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಮಸಾಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಸಾಲೆ ಎಲ್ಲ ಚಿಕನಲ್ಲಿ ಸೇರ್ಕೊಳ್ಳೋ ಹಾಗೆ. ಇದು ಮಿಕ್ಸ್ ಆದಮೇಲೆ ನೀವು ನೆನೆಸೋ ಹಾಗೆ ಏನಿಲ್ಲ, ಡೈರೆಕ್ಟಾಗಿ ಮಿಕ್ಸ್ ಆಗಿದ ತಕ್ಷಣ ನೀವು ಮಾಡ್ಬೋದು. ಇವಾಗ ಒಂದು ಸೈಡು ಸ್ಟವ್ ಆನ್ ಮಾಡಿಕೊಂಡು ಇವಾಗ ತವಾ ಇಟ್ಕೊಳ್ಳೋಣ. ಈಗ ತವಾ ಕಾದಾಗಿದೆ. ನೆಕ್ಸ್ಟು ಎಣ್ಣೆ ಹಾಕೋಣ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ, ಅದು ಚಿಕನ್ ಫ್ರೈ ಆಗಬೇಕಲ್ವಾ, ಅದಕ್ಕೆ. ಈಗ ಎಣ್ಣೆ ಕಾದಿದೆ. ಇವಾಗ ಆ ಚಿಕನ್ ಮಿಕ್ಸ್ ಮಾಡ್ಕೊಂಡಿರೋ ಚಿಕನ್ನ ಹಾಕೋಣ. ಇವಾಗ ಹೈ ಫ್ಲೇಮಲ್ಲೇ ಚಿಕನ್ನ ಫ್ರೈ ಮಾಡೋಕ್ಕೆ ಇಟ್ಕೊಳ್ಳೋಣ. ಚಿಕನ್ನ ಇವಾಗ 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಕ್ಕೋಣ, ಅದು ರೋಸ್ಟ್ ಆಗೋ ಗಂಟ. ಈಗ ನೋಡಿ, ಚಿಕನ್ ಇವಾಗ 5 ನಿಮಿಷ ಆದಮೇಲೆ ಒಂದು ಸೈಡ್ ತಿರುಗಿಸೋಣ. ಚಿಕನ್ ತಿರುಗಿಸ್ತಾ ಇದ್ದಂಗೆ ನೋಡಿ ಅಲ್ಲಿ ಯಾವ ಥರ ರೋಸ್ಟ್ ಆಗಿದೆ ಅಂತ. ಇವಾಗ ನೆಕ್ಸ್ಟು ಏನು ಮಾಡಬೇಕು ಅಂದರೆ ಸ್ವಲ್ಪ ಸ್ಟವ್ನ ಸಿಮ್ಮಲ್ಲಿಕ್ಕಿ ಅದನ್ನು ಬೇಯಕ್ಕಿಡೋಣ. ಚಿಕನ್ನು ಚೆನ್ನಾಗಿ ಬೇಯಬೇಕು ಅಲ್ವಾ. ಸೊ ಅಲ್ಲಿ ನೋಡಿ, ಸಿಮ್ಮಲ್ಲಿಕ್ಕಿ ಆದಮೇಲೆ ನೋಡಿ ಯಾವ ಥರ ಆ ಥರ ತಿರುಗಿಸ್ತಾ ಇರಬೇಕು. ಈಗ ನೆಕ್ಸ್ಟ್ ಸೈಡ್ ಫ್ರೈ ಮಾಡೋಣ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಏನು ಮಾಡೋಣ, ತಿರ್ಗಾ ಇನ್ನೂ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಡೋಣ. ಯಾಕಂದರೆ ತವಾ ಅದು ಫ್ರೈ ಆಗಬೇಕಲ್ವಾ, ತುಂಬ ರೋಸ್ಟ್ ಕ್ರಿಸ್ಪಿಯಾಗಿ ಬರಬೇಕು ಮಸಾಲ, ಅದಕ್ಕೆ. ನೋಡಿ ಫೈನಲ್ಲಾಗಿ ಯಾವ ಥರ ಕಾಣಿಸ್ತಿದೆ ಅಂತ. ತುಂಬ ಈಸಿಯಾಗಿ, ತುಂಬ ಸ್ಪೈಸಿಯಾಗಿ ಮಾಡ್ಕೋಬೋದು. ನೋಡಿ ಅಲ್ಲಿ, ಎಲ್ಲರೂ ಕೂಡ ಮನೆಯಲ್ಲೇ ಟ್ರೈ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ರೆಸಿಪಿ ಯಾವ್ದು ಬೇಕು ಅಂತ ತಪ್ಪದೇ ಕಮೆಂಟ್ ಮಾಡಿ.